ಫ್ರೆಂಡ್, ರಾಜಸ್ಥಾನ್ ವರ್ಸಸ್ ಹೈದರಾಬಾದ್ ವಿರುದ್ಧ ನಡೀತಂತ ಈ ಒಂದು ಸೆಕೆಂಡ್ IPL ಮ್ಯಾಚ್ ನಲ್ಲಿ ಧೂಳಿಪಟ ರನ್ನಿನ ಸುರಿಮಳೆ ಎದ್ದು ಹೋಗಿದೆ ಫ್ರೆಂಡ್. ಟೋಟಲ್ ಆಗಿ ಎರಡು ಕಡೆಯಿಂದ 500 ಚಿಲ್ಲರ ರನ್ ಆಗಿದೆ ಫ್ರೆಂಡ್. ಎರಡು ಇನ್ನಿಂಗ್ಸ್ ನಿಂದ 500 ಚಿಲ್ಲರ ರನ್ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಲ್ಲಿ ಹೈದರಾಬಾದ್ ತಂಡ 286 ರನ್ ಟಾರ್ಗೆಟ್ ಕೊಟ್ಟಿತ್ತು ತಂಡಕ್ಕೆ. ತಂಡ ಅದು ಕೂಡ ಕಮ್ಮಿ ಆಗಲಿಲ್ಲ ಫ್ರೆಂಡ್. ಇವರು ಕೂಡ 242 ರನ್ ಮಾಡಿ 44ರಿಂದ ಹೀನಾಯವಾಗಲ್ಲ ಸ್ವಲ್ಪ ಅಂತರದಿಂದ ಸೋತಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ 500 ಚಿಲ್ಲರ 7 ಇನ್ನಿಂಗ್ಸ್ ನಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಇನ್ನಿಂಗ್ಸ್ ಐತಲ್ಲ, ಎರಡು ಕಡೆಯಿಂದ ಬ್ಯಾಟಿಂಗ್ ಲೈನ್ ಪವರ್ಫುಲ್ ಆಗಿತ್ತು. ಆದ್ರೆ ಸ್ವಲ್ಪ ರಾಜಸ್ಥಾನ್ ತಂಡಕ್ಕೆ ಆರಂಭದಲ್ಲಿ ಚೆನ್ನಾಗಿರುವಂತಹ ಆರಂಭ ಸಿಕ್ಕಿದ್ರೆ ಈ ಒಂದು ಟಾರ್ಗೆಟ್ ಕೂಡ ಚೇಸ್ ಮಾಡ್ತಿದ್ದು, ಸ್ವಲ್ಪ ಅವ್ರಿಗೆ ಆಘಾತ ಆಯ್ತು. ಜೇಸ್ವಾಲ್ ಒಂದೇ ರನ್ ಮಾಡಿ ಔಟ್ ಆದ್ರು ಫ್ರೆಂಡ್. ಟೋಟಲ್ ಆಗಿ ಏಕಾಂಗಿ ಹೋರಾಟ ಮಾಡಿದ ಸಂಜು ಸ್ಯಾಮ್ಸಂಗ್ ಹಾಗೆ ಹಿಟ್ ಮೇರ್ ಇವರೆಲ್ಲ ಕೂಡ ಸ್ವಲ್ಪ ಸಾಥ್ ಕೊಟ್ರು ತಂಡಕ್ಕೆ. ಆದ್ರೆ ದಡ ಮುಟ್ಸೋಕ್ ಆಗ್ಲಿಲ್ಲ ಟೋಟಲ್ ಆಗಿ ಫ್ರೆಂಡ್. ಟಾಸ್ ಗೆದ್ದ ತಂಡ ಚೇಜಿಂಗ್ ಅಂದ್ರೆ ಸೆಕೆಂಡ್ ಬೌಲಿಂಗ್ ಆಯ್ಕೆ ಮಾಡ್ತು. ಬೌಲಿಂಗ್ ಆಯ್ಕೆ ಯಾಕೆ ಮಾಡ್ತಾ ಅಂದ್ರೆ ಚೇಜಿಂಗ್ ಮಾಡಬಹುದು ಅನ್ನೋ ಉದ್ದೇಶಕ್ಕೆ ಬೌಲಿಂಗ್ ಆಯ್ಕೆ ಮಾಡ್ತು. ಆದ್ರೆ ಆರ್ ತಂಡಕ್ಕೆ ಗೊತ್ತಿಲ್ಲ ಹೈದರಾಬಾದ್ ತಂಡಕ್ಕೆ ಫಸ್ಟ್ ಬ್ಯಾಟಿಂಗ್ ಕೊಟ್ಟರೆ ಅವರು ಬಿಗ್ ಟಾರ್ಗೆಟ್ ಕೊಡ್ತಾರೆ ಅನ್ನೋದು ಫ್ರೆಂಡ್. ಟೋಟಲ್ ಆಗಿ ಆರಂಭದಲ್ಲಿ ಚೆನ್ನಾಗಿರುವಂತ ಆರಂಭ ಸಿಕ್ತು ಫ್ರೆಂಡ್ ಹೈದರಾಬಾದ್ ತಂಡಕ್ಕೆ. ಅಭಿಷೇಕ್ ಶರ್ಮಾ ಅವರು ಕೂಡ 24 ರನ್ ಮಾಡಿದ್ರು. ಹಾಗೆ ಹೆಡ್ ಕೂಡ 67 ರನ್ ಮಾಡಿದ್ರು. ಹಾಗೆ ಇಶಾನ್ ಕಿಶನ್ ಬಂದು 106 ರನ್ ಮಾಡಿದ್ರು ಫ್ರೆಂಡ್. ಟೋಟಲ್ ಅಬ್ಬರದ ಆಟ ಆಡಿದ್ರು ಫ್ರೆಂಡ್. ಟೋಟಲ್ ಆಗಿ ಇಶಾನ್ ಕಿಶನ್ ಆಟಕ್ಕೆ ತಂಡ ದಿವಾಳಿ ಆಗಿದೆ ಫ್ರೆಂಡ್. ದಿವಾಳಿ ಆಗಿ ಹೋಯ್ತು ಫ್ರೆಂಡ್. ಆ ರೀತಿ ಇನ್ನಿಂಗ್ಸ್ ಕಟ್ಟಿದ್ರು ಇಶಾನ್ ಕಿಶನ್. ಟೋಟಲ್ ಆಗಿ ಇವರೊಂದು ಬ್ಯಾಟಿಂದ 106 ರನ್ ಬಂತು. ಹಾಗೆ ಇವ್ರ ಜೊತೆಗೆ ಕ್ಲಾಸನ್ ಆಯ್ತು. ಕ್ಲಾಸನ್ ಕೂಡ ಸ್ಫೋಟಕ ಇನ್ನಿಂಗ್ಸ್ ಡಿಫ್ರೆಂಟ್. ಎರಡು ಚಿಲ್ಲರ ಸ್ಟ್ರೈಕ್ ರೇಟ್ ನಲ್ಲಿ ಕೂಡ ಬ್ಯಾಟಿಂಗ್ ಮಾಡಿದ್ರು. ಹಾಗೆ ನಿತೇಶ್ ಕುಮಾರ್ ರೆಡ್ಡಿ ಅವರು ಕೂಡ ಚೆನ್ನಾಗಿರುವಂತಹ ರನ್ನೇ ಮಾಡಿದ್ರು. ಟೋಟಲ್ ಆಗಿ ಹೈದರಾಬಾದ್ ತಂಡಕ್ಕೆ 286 ರನ್ ಟಾರ್ಗೆಟ್ ಕೊಟ್ಟಿತ್ತು ತಂಡಕ್ಕೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ತಂಡ 286 ರನ್ ಚೇಸ್ ಮಾಡೋಕೆ ಬಂತು. ಆದ್ರೆ ಆರಂಭದಲ್ಲೇ ಜೇಸ್ವಾಲ್ ವಿಕೆಟ್ ಕಳ್ಕೊಂತು ತಂಡ. ಆಮೇಲೆ ಸಂಜು ಸ್ಯಾಮ್ಸಂಗ್ ಹಾಗೆ ಧ್ರುವ ಅವರು ಕೂಡ ಇಬ್ಬರು ಚೆನ್ನಾಗಿರುವಂತ ಸಾಥ್ ಬಂತು. ಇವರ ಬ್ಯಾಟಿಂದ ಕೂಡ ರನ್ ಬಂತು. ಆದ್ರೆ ಏಕಾಂಗಿ ಹೋರಾಟದಿಂದ ಮ್ಯಾಚ್ ಗೆಲ್ಸೋಕೆ ಆಗ್ಲಿಲ್ಲ ಇವ್ರ ಕೈಯಿಂದ. 70 ರನ್ ಮಾಡಿ ಸಂಜು ಸ್ಯಾಮ್ಸಂಗ್ ಔಟ್ ಆದ್ರು. ಆಮೇಲೆ ಬಂದ ಹಿಟ್ ಮೇರ್ ಅವರು ಕೂಡ ಸ್ವಲ್ಪ ರನ್ ಸ್ಫೋಟಕ ಇನ್ನಿಂಗ್ಸ್ ಕೂಡ ಕಟ್ಟಿದ್ರು. ಟೋಟಲ್ ಆಗಿ 242 ರನ್ ಮಾಡೋ ಮೂಲಕ 44ರಿಂದ ಸ್ವಲ್ಪ ಅಂತರದಿಂದ ಸೋತಿದೆ ತಂಡ ಫ್ರೆಂಡ್. ಟೋಟಲ್ ಆಗಿ ಇವ್ರಿಗೆ ಚೆನ್ನಾಗಿರುವಂತಹ ಫಸ್ಟ್ ಆರಂಭ ಸಿಕ್ಕಿದ್ರೆ ಇವರು ರನ್ ಕೂಡ ಚೇಸ್ ಮಾಡ್ತಿದ್ರು. ಸ್ವಲ್ಪದಲ್ಲೇ ಮಿಸ್ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಲ್ಲಿ ಧೂಳಿಪಟ ಎಬ್ಸಿದ ಹೈದರಾಬಾದ್ ತಂಡ. ಇಶಾನ್ ಕಿಶನ್ ಹೆಡ್ ಇವರೊಂದು ಬ್ಯಾಟಿಂದ ತಂಡಕ್ಕೆ ಪವರ್ಪ್ನಲ್ಲೇ ಮಗ್ಲು ಮುರಿದಂತ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಇನ್ನಿಂಗ್ಸ್ ನಲ್ಲಿ ಇಶಾನ್ ಕಿಶನ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಇನ್ನಿಂಗ್ಸ್ 500 ಚಿಲ್ಲರ ರನ್ ಆಗಿತ್ತು. ಹಾಗೆ ಈ ಒಂದು ಮ್ಯಾಚ್ ನೋಡಿ ನಿಮ್ಗೆ ಏನ್ ಅನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಏನ್ ಮಾಡ್ತಾ ಇದೀನಿ ಮತ್ತೆ ಅಂತ ತಿಳಿಸಿ. ಟೇಕ್ ಕೇರ್, ಬಾಯ್.